ಎಲ್ಲ ಡಾಕ್ಟರ್ ವಿಷ್ಣು ಅಪ್ಪಾಜಿ ಅಭಿಮಾನಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. 14ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಪುಣ್ಯಸ್ಮರಣೆ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ಇಷ್ಟೆಲ್ಲ ವೈಭವದಿಂದ ಮಾಡ್ತಾಯಿದ್ದಾರೆ. ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಇನ್ನಿತರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮಾಡಲಿ ಪರವಾಗಿಲ್ಲ. ಆದರೆ ಕೊರತೆ ಇರೋದು ಒಂದೇ, ಪುಣ್ಯಭೂಮಿ ಆಗ್ಬೇಕನ್ನೋದು ಒಂದೇ ಕೊರತೆ ಇದೆ. ಆಗುತ್ತೆ ಅನ್ನೋ ಭರವಸೆ ಎಲ್ಲ ಅಭಿಮಾನಿಗಳಿಗಿದೆ. ಪ್ರಾಣ ಬಿಟ್ಟವು ಅಭಿಮಾನ ನಮ್ಮ ಬಿಡಲ್ಲ, ಪುಣ್ಯಭೂಮಿ ಬಿಡಲ್ಲ ಅಂತಕ್ಕಂಥ ಮಾತು ಹೇಳುತ್ತಾ ನಮ್ಮದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ. ನಾನೊಬ್ಬ ಪುಟ್ಟ ಅಭಿಮಾನಿ. ಇಲ್ಲಿ ನಾನು ರಾಜ್ಯಾಧ್ಯಕ್ಷ, ನೀ ರಾಜ್ಯಾಧ್ಯಕ್ಷ, ಅವ್ರ ಅಧ್ಯಕ್ಷ, ಇವ್ರ ಅಧ್ಯಕ್ಷ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಫಸ್ಟ್ ಬರೋದು ಅಭಿಮಾನಿ. ಸಾಮಾನ್ಯವಾಗಿ ನಾನು ಕೂಡ ಒಬ್ಬ ಅಭಿಮಾನಿ, ಅವರು ಕೂಡ ಒಂದು ಮುಖಂಡರು ಅಥವಾ ವಹಿಸ್ಕೊಳ್ಳೋರು ಅಭಿಮಾನಿನೇ. ಅಭಿಮಾನಿಯಾಗಿ ಕೆಲಸ ಮಾಡಬೇಕೆ ಹೊರತು ಯಾವುದೇ ಭಿನ್ನ ಅಭಿಪ್ರಾಯ ಇರಲಾರ್ದೇ ನಾವೆಲ್ಲರೂ ಒಗ್ಗೂಡಿ ಆ ಯಪ್ಪನಿಗೆ ಒಂದು ನ್ಯಾಯ ಸಿಗುವಂತೆ ನಾವು ಒಂದು ಅಭಿಮಾನಿಗಳಿಗೆ ಕೆಲಸ ಮಾಡ್ತಾಯಿದ್ವಿ. ನಮ್ಗೆ ಯಾವ ಸರ್ಕಾರ ಬೇಡ, ನಮ್ಗೆ ಯಾರು ಅಭಿಮಾನಿ ಸ್ಟುಡಿಯೋ ಮಾಲಕರು ಬೇಡ, ನಮ್ಗೆ ಯಾರು ಇನ್ನಿತರ ರಕ್ಷಕರು ಬೇಡ. ಅಭಿಮಾನಿಗಳು ಅಂತಕ್ಕಂಥವ್ರು ನಾವಿದ್ದೀವಿ. ಅವ್ರ ಕುಟುಂಬ ಇಲ್ಲ, ಇನ್ನು ಸರ್ಕಾರ ಇಲ್ಲ, ಏನಿಲ್ಲ ಅಂತಕ್ಕಂಥ ಅವ್ರಿಗೆ ಬಿಟ್ಟು ವಿಷಯ ಅದು. ನಮಗೆ ಅಭಿಮಾನಕ್ಕೆ ನಮಗೆ ಸ್ವಂತ, ನಮಗೆ ವಿಷ್ಣು ಅಪ್ಪಾಜಿ ನಮಗೆ ಸ್ವಂತ. ನಾವು ಅವ್ರ ಕುಟುಂಬ ಇದ್ದಂಗೆ ಅವರು ನಮ್ಮ ಆರಾಧ್ಯ ದೈವ, ನಮ್ಮ ಮನೆ ದೇವರು, ನಮ್ಮ ಆತ್ಮದ ದೇವರು ಅಂತಕ್ಕಂಥ ಮಾತು ಹೇಳ್ತಾ ನಮ್ಮ ವಿಷ್ಣು ಅಪ್ಪಾಜಿ 10 ಗುಂಟೆ ಜಾಗ ಕೊಟ್ಟರೆ ಸಾಕು, ಅಭಿಮಾನಿಗಳು ಬಂದು ಅವ್ರ ಪುಣ್ಯಭೂಮಿಯಲ್ಲಿ ಬಂದು ಒಂದು ದರ್ಶನ ಮಾಡಿಕೊಂಡು ಅವ್ರ ದರ್ಶನ ಪಡೆದು ಹೋಗ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಅನುಕೂಲ ಆಗಿ ಕೊಡ್ಬೇಕಂತೇಳಿ ಹಲವಾರು 14 ವರ್ಷಗಳಿಂದ ಸತತವಾಗಿ ಎಲ್ಲರೂ ಹೋರಾಟ ಮಾಡ್ತಾಯಿದ್ದಾರೆ, ಎಲ್ಲರೂ ಬರ್ತಾಯಿದ್ದಾರೆ. ಆದರೆ ಅದನ್ನು ಇನ್ನೂ ನೆನಗುದಿಗೆ ಇಟ್ಟಿದ್ದಾರೆ. ಅದನ್ನು ಯಾವ ಕಾರಣಕ್ಕೂ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಕನ್ನಡದ ಮಣ್ಣಿನ ಮಗನಿಗೆ, ಕನ್ನಡದ ಮೇರು ನಟನಿಗೆ ಒಂದು ಹೊರ ರಾಜ್ಯದಿಂದ ಬಂದಂಥ ಬೇರೆ ರಾಜ್ಯದಲ್ಲಿಯೂ ಕೂಡ ಮರ್ಯಾದೆ ಇದೆ, ಇವ್ರಿಗೆ ನಮ್ಮ ಕನ್ನಡಿಗರು ಮರ್ಯಾದೆ ಇರಲಾರ್ದಂತೆ ನಮ್ಮ ಪರಿಸ್ಥಿತಿ ಬಂದಿದೆ. ಅಂಥ ಕನ್ನಡದ ಮಣ್ಣಿನ ಮಗನಿಗೆ ಏನೆಲ್ಲ ಕೊಡುಗೆ ಮಾಡಿದೆ ಅಷ್ಟೆಲ್ಲ ಈ ಎಡಗೈ ಕೊಟ್ಟದ್ದು ಬಲಗೈ ಗೊತ್ತಿಲ್ಲ, ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಿಲ್ಲ ಅಂಥ ದಾನಿಗಳವರು ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ. ಅವರು ಕೊಟ್ಟದ್ದು ಬೆಳಕಿಗೆ ಬಂದಿಲ್ಲ. ಈಗ ಏನೋ ಒಂದು ಸಣ್ಣ ಪುಟ್ಟ ಒಂದು ಬರೀ ಒಂದು ಫ್ಯಾನ್ ಕೊಟ್ಟರೆ ಹೆಸರಾಗಿ ಕೊಡ್ತಾರೆ. ಒಂದು ಎಲ್ಲಾದರೂ ಒಂದು ಗುಡಿಗೆ, ಒಂದು ಕಲ್ಯಾಣ ಮಂಟಪಕ್ಕೆ ಅಂತ ದಾನ ಮಾಡಿ ಅವಾಗಲೇ ಅವ್ರು ದಾನ ಮಾಡಿ ಹೋಗಿದ್ದಾರೆ. ಪಂಚಭಾಷೆಯಲ್ಲಿ ಚಿತ್ರ ಅವಾಗೇ ನಟಿಸಿಗೆಸಿಂದ ಕನ್ನಡದ ಕೀರ್ತಿ ಪಟಾಕಿ ರಾಜ್ಯ ಇಂಡಿಯಾದಂತಲೇ ಅವರು ಅವಾಗೇ ಹೆಸರು ಮಾಡಿದ್ದಾರೆ. ಅವಾಗ ಅವ್ರು ಮಾಡಿದಾಗ ಇಡೀ ಕರ್ನಾಟಕ ಜನತೆ ಅವ್ರಿಗೆ ಧಿಕ್ಕಾರ ಅಂತ ಕೂಗಿತ್ತು. ಪಂಚಭಾಷೆಯಲ್ಲಿ ಮಾಡಿದೆ, ಕನ್ನಡ ವಿರೋಧಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ್ರು. ಇವಾಗ ಎಲ್ಲರೂ ಬೇರೆ ಬೇರೆ ಭಾಷೆಯಲ್ಲಿ ಚಿತ್ರ ನಡೆಸ್ತಿದ್ದಾರೆ, ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲರೂ ಉಗೆ ಅಂತ ಹಾರೈಸ್ತಿದ್ದಾರೆ. ಇದು ತುಂಬ ದುಃಖದ ಸಂಗತಿ. ಅವ್ರು ಏನು ಮಾಡಬೇಕು, ನಮ್ಮ ಕನ್ನಡಕ್ಕೆ ಏನು ಕೊಡಬೇಕು, ಕೊಡುಗೆ ಕೊಟ್ಟಬೇಕಂತ ಎಲ್ಲರೂ ಮಾಡಿದ್ದಾರೆ. ನಾವೆಲ್ಲರೂ ಅಭಿಮಾನಿಗಳ ರೂಪದಲ್ಲಿರೋಣ, ಅಭಿಮಾನಿಗಳಿಗೆ ಒಗ್ಗಟ್ಟಿರೋಣ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಇದು ಮಾಡೋಣ. ಪುಣ್ಯಭೂಮಿ ಆದರೆ ಸಾಕು, 10 ಗುಂಟೆ ಜಾಗ ಆದರೆ ಸಾಕು. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ ನಮಗೆ. ನಾವು ಕೇಳ್ಕೊಂತಿರೋದು ಒಂದು ಮಂದಿರಕ್ಕೆ ಜಾಗ, ಒಬ್ಬ ದೇವಮಾವನವನಿಗೆ ಒಂದು ಜಾಗ ಬೇಕು. ಅವ್ರು ಮಲಗಿರ್ತಕ್ಕಂಥ ಸ್ಥಳ ನಮಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಕರ್ನಾಟಕ ಜನರಿಗೆ ಎಲ್ಲರೂ ಕಳೆಯಿಂದ ಮನವಿ ಮಾಡ್ಕೊಳ್ತೀನಿ.